ಕೆಎಂಎಫ್ ಮತ್ತು ಅಪೆಕ್ಸ್ ಬ್ಯಾಂಕ್ ಚುನಾವಣೆಗೆ ತಯಾರಿಗಳು ಭರ್ಜರಿಯಾಗಿ ನಡೀತಾ ಇದೆ. ಅಧ್ಯಕ್ಷ ಹುದ್ದೆ ಚುನಾವಣೆಗೆ ಶೀಘ್ರವೇ ಮುಹೂರ್ತ ನಿಗದಿಯಾಗುತ್ತೆ. ಕರ್ನಾಟಕ ಮಿಲ್ಕ್ ಫೆಡರೇಷನ್ ಮತ್ತು ಅಪೆಕ್ಸ್ ಬ್ಯಾಂಕ್ ಚುನಾವಣೆ. ಅಧ್ಯಕ್ಷ ಹುದ್ದೆ ಯಾರಿಗೆ ಸಿಗಬಹುದು? ಮೊದಲು ಅಪೆಕ್ಸ್ ಬ್ಯಾಂಕ್ ಚುನಾವಣೆ, ಬಳಿಕ ಕೆಎಂಎಫ್ ಎಲೆಕ್ಷನ್ ನಡೆಯುತ್ತೆ. ಕಡತವನ್ನು ಮಂಡನೆ ಮಾಡೋಕೆ ಸಿಎಂ ಡಿಕೆಶಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಅಪೆಕ್ಸ್ ಬ್ಯಾಂಕ್ ಮೇಲೆ ಕಣ್ಣಿಟ್ಟಿದ್ದಾರೆ ಮಾಜಿ ಸಚಿವ ಕೆಎನ್ ರಾಜಣ್ಣ. ಕೆಎಂಎಫ್ ಅಧ್ಯಕ್ಷ ಗಾದಿ ಮೇಲೆ ಡಿಕೆ ಸುರೇಶ್ ಅವರ ಕಣ್ಣಿದೆ. ಜೊತೆಗೆ ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಿದೆ. ಸಿದ್ದು ಅವಧಿಯಲ್ಲೇ ಈ ಚುನಾವಣೆಗಳು ನಡಿಬೇಕಿತ್ತು. ಹಲವು ಕಾರಣ, ರಾಜಕೀಯ ಒತ್ತಡದಿಂದ ಈ ಚುನಾವಣೆಯನ್ನು ಮುಂದೂಡಲಾಗಿತ್ತು. ಬಟ್ ಏನಾಗಬಹುದು ಎನ್ನುವ ಕುತೂಹಲಗಳು ಸರ್ವೇ ಸಾಮಾನ್ಯವಾಗಿದೆ. ಒಂದು ಕಡೆಯಲ್ಲಿ ಅಪೆಕ್ಸ್ ಬ್ಯಾಂಕ್, ಇನ್ನೊಂದು ಕಡೆಯಲ್ಲಿ ಕೆಎಂಎಫ್ ಚುನಾವಣೆ. ಕೆಎಂಎಫ್ ಅಧ್ಯಕ್ಷ ಗಾದಿ ಮೇಲೆ ಡಿಕೆ ಸುರೇಶ್ ಮತ್ತು ಕೆವೈ ನಂಜೇಗೌಡ ದೊಡ್ಡ ಮಟ್ಟದ ಲಾಬಿಯನ್ನ ಮಾಡ್ತಾ ಇದ್ದಾರೆ. ಇತ್ತ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಗಾದಿ ಮೇಲೆ ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರ ಕಣ್ಣಿದೆ. ರಾಜಕೀಯ ಜಟಾಪಟಿ ಇಲ್ಲೂ ಕೂಡ ಇದೆ. ಬಟ್ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗಲೇ ಚುನಾವಣೆ ಆಗಬೇಕಿತ್ತು. ಹಲವು ಕಾರಣ, ರಾಜಕೀಯ ಒತ್ತಡದಿಂದ ಚುನಾವಣೆಯನ್ನು ಮುಂದೂಡಲಾಗಿತ್ತು. ಈಗ ಚುನಾವಣೆ ಆದರೆ ಯಾರು ಅಧ್ಯಕ್ಷ ಗಾದಿಯನ್ನು ಏರಬಹುದು ಎನ್ನುವ ಲೆಕ್ಕಾಚಾರಗಳು ಕೂಡ ಜೋರಾಗ್ತಾ ಇದೆ. ಒಂದು ಕಡೆಯಲ್ಲಿ ಕರ್ನಾಟಕ ಸಹಕಾರ ಹಾಲು ಉತ್ಪಾದಕರ ಮಹಾಮಂಡಳಿ, ಇನ್ನೊಂದು ಕಡೆಯಲ್ಲಿ ಅಪೆಕ್ಸ್ ಬ್ಯಾಂಕ್ ಚುನಾವಣೆ. ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಶಿಧರ್, ಒಂದು ಕಡೆಯಲ್ಲಿ ಕೆಎಂಎಫ್ ಚುನಾವಣೆ, ಇನ್ನೊಂದು ಕಡೆಯಲ್ಲಿ ಅಪೆಕ್ಸ್ ಬ್ಯಾಂಕ್ ಚುನಾವಣೆ. ಲಾಬಿಗಳು ಜೋರಾಗಿ ನಡೀತಾ ಇವೆ, ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಿದೆ. ಯಾವಾಗ ಚುನಾವಣೆ ಆಗಬಹುದು? ಯಾರು ಅಧ್ಯಕ್ಷ ಗಾದಿ ಏರಬಹುದು? ಸಂಪತ್ತು, ಕಳೆದ 2 ವರ್ಷಗಳಿಂದಲೂ ಕೂಡ ಕೆಎಂಎಫ್ ಅಧ್ಯಕ್ಷರನ್ನ ನೇಮಕ ಮಾಡಿಲ್ಲ. ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಬಂದಾಗ್ಲಿಂದಲೂ ಕೂಡ ಅಧ್ಯಕ್ಷ ಸ್ಥಾನಕ್ಕೆ ಸಾಕಷ್ಟು ದೊಡ್ಡ ಮಟ್ಟದ ಲಾಬಿ ನಡೀತಾ ಇತ್ತು. ಹಿಂದೆ ಇದ್ದಂಥವರು ಬಿ ನಾಗೇಂದ್ರ ಅಧ್ಯಕ್ಷರಾಗಿದ್ರು. ಅವರ ಅಧಿಕಾರಾವಧಿ ಮುಕ್ತಾಯ ಆದ ನಂತರ ಅವರಿಗೆ ಸಚಿವ ಸ್ಥಾನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಭರವಸೆಯನ್ನು ಕೊಟ್ಟು ಕೆಎಂಎಫ್ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿದ್ರು. ಅದಾದ ನಂತರ ಒಂದಷ್ಟು ಕ್ಯಾಬಿನೆಟ್ ಅನ್ನ ಮಾಡಬೇಕಾದ್ರೂ ಕೂಡ ಒಂದಷ್ಟು ಜನರಿಗೆ ಸಾಕಷ್ಟು ಜನರಿಗೆ ಭರವಸೆಯನ್ನು ಕೂಡ ಕೊಟ್ಟಿದ್ರು ಸಿದ್ದರಾಮಯ್ಯನವರು ಮತ್ತೆ ಡಿಕೆ ಶಿವಕುಮಾರ್ ಅವರು ಕೂಡ. ಅದೇ ಆ ಒಂದು ರೇಸ್ ನಲ್ಲಿ ಏನ್ ಮಾಲೂರಿನ ಶಾಸಕರಾದ ಕೆವೈ ನಂಜೇಗೌಡರಿಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ಒಂದಷ್ಟು ಡಿಮ್ಯಾಂಡ್ ಕೂಡ ಇತ್ತು. ಅದಾದ ಇಲ್ಲ ಅಂತಂದ್ರೆ ಮಿನಿಸ್ಟರ್ ಆದ್ರೂ ಮಾಡ್ಕೊಟ್ರಿ ಅಂತಾನೂ ಹೇಳ್ತಾ ಇದ್ರು. ಅದ್ರ ಜೊತೆ ಈಗ ಬಮೂಲ್ನ ಅಧ್ಯಕ್ಷರಂತ ಡಿಕೆ ಸುರೇಶ್ ಅವರು ಯಾವಾಗ ಬಮೂಲ್ ಅಧ್ಯಕ್ಷ ಆದ್ರು ಆಗ್ಲಿಂದ ಅವರು ಕೂಡ ನಾನು ಕೂಡ ಕೆಎಂಎಫ್ ಅಧ್ಯಕ್ಷ ಅದಕ್ಕೆ ಅರ್ಹತೆ ಇದ್ದೇನೆ ಅಂತ ಹೇಳ್ಬಿಟ್ಟು ಕಳೆದ 5-6 ತಿಂಗಳಿಂದ ಕೂಡ ತೆರೆಮರೆಯಲ್ಲಿ ಅವರು ಕೂಡ ಕಸರತ್ತನ್ನ ನಡೆಸ್ತಿದ್ದಾರೆ. ಇನ್ನು ಅಪೆಕ್ಸ್ ಬ್ಯಾಂಕ್ ವಿಚಾರಕ್ಕೆ ಸಂಬಂಧಪಟ್ಟ ಇಂದಿನ ಅಧ್ಯಕ್ಷರಾಗಿದ್ದಂತವರು ಕೆಎನ್ ರಾಜಣ್ಣ ಅವರು ಆ ಒಂದು ಅಧ್ಯಕ್ಷರ ಅಧಿಕಾರಾವಧಿ ಮುಗಿದು 1 ವರ್ಷಗಳಾಯ್ತು. ಅಲ್ಲಿಂದನೂ ಕೂಡ ಇದುವರೆಗೂ ಕೂಡ ಚುನಾವಣೆ ನಡೆದಿಲ್ಲ. ಅಲ್ಲಿಯೂ ಕೂಡ ಸಾಕಷ್ಟು ರಾಜಕೀಯ ಕೆಸರಾಟ ನಡೀತಿದೆ. ಅದಕ್ಕೆ ದೊಡ್ಡ ಮಟ್ಟದ ಲಾಬಿ ಕೂಡ ನಡೀತಿದೆ. ಅದರಲ್ಲಿ ಡಿಕೆ ಶಿವಕುಮಾರ್ ಬಣ ಮತ್ತೆ ಸಿದ್ದರಾಮಯ್ಯ ಬಣ ಅಂತ 2 ಬಣಗಳನ್ನು ಹುಟ್ಟುಕೊಂಡಿದ್ದೇವೆ. ಅದರಲ್ಲಿ ಪ್ರಮುಖವಾಗಿ ಡಿಕೆಶಿ ಬಣದಿಂದ ಕುಣಿಗಲ್ನ ರಂಗನಾಥ್ ಅವರು ಕೂಡ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರಾಗೋದಕ್ಕೆ ನಾನು ಸಿದ್ಧರಿದ್ದೇನೆ ಅಂತ ಹೇಳ್ಬಿಟ್ಟು ಅವರು ಕೂಡ ಸಾಕಷ್ಟು ದೊಡ್ಡ ಮಟ್ಟದ ತಂತ್ರಗಾರಿಕೆಯನ್ನ ನಡೆಸಿದ್ದಾರೆ. ಇಂದಿನ ಒಂದು ಕೂಡ ಸುಮಾರು ದಶಕಗಳಿಂದ ಕೂಡ ಅಪೆಕ್ಸ್ ನಲ್ಲಿ ಸಾಕಷ್ಟು ತಮ್ಮದೇ ಅಂತ ಹಿಡಿತನ್ನ ಹಿಡಿಸಿರುವಂತ ಕೆಎನ್ ರಾಜಣ್ಣ ಅವರು ಕಾಂಗ್ರೆಸ್ ನಲ್ಲಿ ಒಂದಷ್ಟು ರೀತಿಯಾಗಿ ರೆಬಲ್ ಆಗಿದ್ರು ಕೂಡ ಅಪೆಕ್ಸ್ ನಲ್ಲಿ ತಮ್ಮದೇ ಅಂತ ಒಂದಷ್ಟು ಹಿಡಿತವನ್ನು ಇಟ್ಕೊಂಡು ಒಂದಷ್ಟು ನಿರ್ದೇಶನ ಇಟ್ಕೊಂಡು ನಾನು ಮತ್ತೊಮ್ಮೆ ಅಧ್ಯಕ್ಷರಾಗ್ತೀನಿ ಅಂತ ಹೇಳ್ಬಿಟ್ಟು ಅವರು ಕೂಡ ಸಾಕಷ್ಟು ರೀತಿಯಲ್ಲಿ ಕಸರತ್ತನ್ನು ಕೂಡ ನಡೆಸಿದ್ರೆ ಸದ್ಯಕ್ಕೆ ಆ 2 ಕೂಡ ಚುನಾವಣೆ ನಡೆಸೋದಕ್ಕೆ ಮತ್ತೆ ಅಧ್ಯಕ್ಷರ ಸ್ಥಾನವನ್ನು ಆಯ್ಕೆ ಮಾಡೋದಕ್ಕೆ ಈಗಾಗಲೇ ಎಲ್ಲಾ ರೀತಿಯಲ್ಲೂ ಕೂಡ ತಯಾರಿಯನ್ನ ಮಾಡ್ಕೊಂಡಿದ್ದೇವೆ. ಹೀಗಾಗಿ ಹೈಕಮಾಂಡ್ ಯಾವ ರೀತಿಯಾಗಿ ತೀರ್ಮಾನ ತೆಗೆದುಕೊಳ್ಳುತ್ತೆ ಮತ್ತೆ ಕೆಎಂಎಫ್ ಅಧ್ಯಕ್ಷ ಸ್ಥಾನಕ್ಕೆ ಯಾರನ್ನ ಕಣಕ್ಕಿಳಿಸ್ತಾರೆ, ಬಿ ನಾಗೇಂದ್ರ ಅವರು ಕೂಡ ನಾನು ಕೂಡ ಮತ್ತೊಮ್ಮೆ ಅಧ್ಯಕ್ಷರಾಗಬೇಕು ಅಂತ ಕೂಡ ಅವರು ಕೂಡ ರೆಡಿ ಇದ್ದಾರೆ. ಒಂದು ಕಡೆ ಕೆವೈ ನಂಜೇಗೌಡ ಮತ್ತೊಂದು ಕಡೆ ಇದೇ ರೀತಿ ಕೂಡ ಡಿಕೆ ಸುರೇಶ್ ಅವರು ಕೂಡ ಆ ರೇಸ್ ನಲ್ಲಿದ್ದಾರೆ. ಅಪೆಕ್ಸ್ ಬ್ಯಾಂಕ್ ನಲ್ಲಿ ರಂಗನಾಥ್ ಮತ್ತೆ ಅದೇ ರೀತಿ ಕೂಡ ಕೆಎನ್ ರಾಜಣ್ಣ ಇದ್ದಾರೆ. ಅದ್ರ ಜೊತೆ ಮತ್ತೊಬ್ಬ ಆಕಾಂಕ್ಷಿಗಳು ಯಾರನ್ನು ಉಟ್ಕೊಳ್ತಾರ, ಯಾರಿಗೆ ಹೈಕಮಾಂಡ್ ಒಲಿಯುತ್ತೆ ಅನ್ನೋದು ಕೂಡ ಕಾದ್ ನೋಡ್ಬೇಕಿದೆ. ಸಂಪತ್, ಥ್ಯಾಂಕ್ ಯು ಶಶಿಧರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.